ಸರ್, ಕಲಘಟಗಿಯಲ್ಲಿ ಏಕಾಏಕಿ ಕಾಶ್ಮೀರಂತೆ ಆಲಿಕಲ್ಲು ಮಳೆ ಸುರಿಯಲು ವಾತಾವರಣದಲ್ಲಿ ಆದಂಥ ತಕ್ಷಣದ ಬದಲಾವಣೆಗಳೇನು ಸರ್? ಅದು ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ನಿನ್ನೆ ಆಣೆಕಲ್ಲಿನಿಂದ ಮಳೆಯಾಗಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಕರ್ನಾಟಕದ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ವಿಂಡ್ ಡಿಸ್ಕಂಟಿನ್ಯೂಟಿ ಅಥವಾ ಟ್ರಫ್ ಇರುವುದರ ಕಾರಣವಾಗಿ ವಿಂಡ್ ಎಲ್ಲ ಅಂದರೆ ಗಾಳಿ ಒಂದಕ್ಕೊಂದು ಒಗ್ಗೂಡೋದು, ಇದರಲ್ಲಿಂದ ಈ ಒಗ್ಗೂಡುವಿಕೆಯಿಂದ ಗಾಳಿ ಸಾಕಷ್ಟು ಮೇಲಕ್ಕೆ ಎತ್ತಲ್ಪಟ್ಟಿದೆ. ಮತ್ತು ಇನ್ನೊಂದು ಮುಖ್ಯ ಕಾರಣವೇನೆಂದರೆ ಭೂಮಿ ಸಾಕಷ್ಟು ಕಾದಿರುವುದರಿಂದ ಉಷ್ಣಾಂಶ ಏರಿಕೆಯಾಗಿತ್ತು ಮತ್ತು ತೇವಾಂಶ ಕೂಡ ಜಾಸ್ತಿ ಇರುವುದರಿಂದ ಈ ಒಂದು ಫೇವರೇಬಲ್ ಕಂಡೀಷನ್ಸ್ ಇರುವುದರಿಂದ ಆಣೆಕಲ್ಲು ಬಿದ್ದಿದೆ. ಸರ್, ಇವಾಗ ಕಲಘಟಗಿ ಯಾವ ಥರ ಅಂದರೆ ಒಂದು ರೀತಿ ಮಲೆನಾಡು ಅಲ್ಲ, ಒಂದು ರೀತಿ ಬಯಲು ಸೀಮೆನಲ್ಲ, ಅರೆ ಮಲೆನಾಡು ಅನ್ಬೋದು ಅನಿಸುತ್ತೆ. ಆ ರೀತಿ ಇರೋದ್ರಿಂದ ಅದ್ರ ವಾತಾವರಣ ಏನಾದರೂ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತಾ? ಅದು ಒಂದು ಸ್ವಲ್ಪ ಎತ್ತರದ ಪ್ರದೇಶ ಇರುವುದರಿಂದ ಅದು ಒಂದು ತೇವಾಂಶವನ್ನು ಮೇಲೆ ಎತ್ತಲಿಕ್ಕೂ ಅದು ಕೆಲವೊಮ್ಮೆ ಸಹಾಯ ಮಾಡ್ಬೋದು. ಅದು ಅಲ್ಲದೆ ಉಷ್ಣಾಂಶ ಏರಿಕೆಯಾಗಿತ್ತು ಮತ್ತು ವಿಂಡ್ ಕನ್ವರ್ಜೆನ್ಸ್ ಝೋನ್ ಸರ್ಕ್ಯುಲೇಷನ್ ಮತ್ತು ಟ್ರಫ್ ಇರುವುದರ ನೆಲೆಯಲ್ಲಿ ಈ ಒಂದು ಆಣೆಕಲ್ಲು ಬಿದ್ದಿದೆ. ಸರ್, ಸಾಮಾನ್ಯವಾಗಿ ಆಲಿಕಲ್ಲು ಮಳೆಗೆ ಕಾರಣಗಳೇನು ಸರ್? ಆಣೆಕಲ್ಲು ಮಳೆಗೆ ಮುಖ್ಯ ಕಾರಣವೇನೆಂದರೆ ಈ ಆಣೆಕಲ್ಲು ಮಳೆ ಬೀಳ್ಬೇಕಂದ್ರೆ ಕ್ಯುಮುಲೋ ನಿಂಬಸ್ ಕ್ಲೌಡ್ ಅಂತೇಳಿ ಇರ್ತೈತಿ. ಇದು ವರ್ಟಿಕಲ್ ಆಗಿ ಒಂದು 12ರಿಂದ 16 ಕಿಲೋಮೀಟ್ರ್ ತನಕ ಹೈಟ್ ತನಕ ಬೆಳಿತೈತಿ. ಅದು 12ರಿಂದ 16 ಕಿಲೋಮೀಟ್ರ್. ಇದರದ್ದು ಉದ್ದಾಳತೆ 10ರಿಂದ 20 ಕಿಲೋಮೀಟ್ರ್ ಇರ್ತೈತಿ. ಮತ್ತು ಇದರದ್ದು ಅವಧಿ ಲೈಫ್ ಟೈಮ್ ಎಷ್ಟು ಇರ್ತೈತಿ ಅಂದ್ರೆ ಅರ್ಧ ತಾಸಲಿಂದ 2 ತಾಸು ತನಕ ಇರ್ತೈತಿ. ಇದು ಏನು ಮಾಡ್ತದೆ, ಜಾಸ್ತಿ ಭೂಮಿ ಕಾದಾಗ ಮತ್ತು ತೇವಾಂಶ ಜಾಸ್ತಿ ಇದ್ದಾಗ ಮತ್ತು ಟ್ರಫ್ ಮತ್ತು ಸರ್ಕ್ಯುಲೇಷನ್ ಈ ಒಂದು ಕಂಡೀಷನ್ಸ್ ಇದ್ದಾಗ ಇದು ತೇವಾಂಶವನ್ನು ಮೇಲಕ್ಕೆ ಚಿಮ್ಮುತ್ತಾ, ಅಂದ್ರೆ 10ರಿಂದ 15 ಕಿಲೋಮೀಟ್ರ್ ತನಕ ಇದು ತೇವಾಂಶ ಮೇಲಕ್ಕೆ ಸ್ಟ್ರಾಂಗ್ ಡೀಪ್ ಕನ್ವೆಕ್ಷನ್ ಅಂತ ಕರಿತೀವಿ ನಾವು. ಇದರಲ್ಲಿಂದ ಮೇಲೆ ಹೋದಾಗೆಲ್ಲ ಪ್ರತಿ 1 ಕಿಲೋಮೀಟ್ರಿಗೆ 5-6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗಿ ಅಲ್ಲೆಲ್ಲ ಮೇಲೆ ಸೂಪರ್ ಕೂಲ್ಡ್ ವಾಟರ್ ಒಂದಕ್ಕೊಂದು ಈ ವಾಟರ್ ವೇಪರ್ ಒಂದಕ್ಕೊಂದು ಕೂಡಿಕೊಂಡು ಐಸ್ ಪಾರ್ಟಿಕಲ್ಸ್ ಹಾಕವು. ಈ ಐಸ್ ಪಾರ್ಟಿಕಲ್ಸು ಜಾಸ್ತಿ ಭಾರ ಆದಾಗ ಗುರುತ್ವಾಕರ್ಷಣೆಯಿಂದ ಕೆಳಗೆ ಬೀಳ್ತಾವೆ. ಇದಕ್ಕೆ ನಾವು ಆಣೆಕಲ್ಲು ಅಂತ ಕರಿತೀವಿ. ಈ ಒಂದು ಅಂಶಗಳು ಆಣೆಕಲ್ಲು ಮಳೆಗೆ ಕಾರಣ. ಸರ್, ಇಷ್ಟು ದೊಡ್ಡ ಮಟ್ಟದ ಆಲಿಕಲ್ಲು ಮಳೆ ಬೀಳುವ ಬಗ್ಗೆ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಏನಾರ ಇತ್ತಾ ಸರ್, ಅಥವಾ ಸ್ಥಳೀಯವಾಗಿ ಸೃಷ್ಟಿಯಾದ ಹವಾಮಾನ ವೈಪರೀತ್ಯವೇ ಇದಕ್ಕೆ ಕಾರಣ? ಇಲ್ಲ, ನಾವು ಧಾರವಾಡ ಜಿಲ್ಲೆಗೂ ಗುಡುಗು ಮಿಂಚು ಸಮೇತವಾಗಿ ಮಳೆ ಬರುತ್ತಂತ ಮತ್ತು ಆಣೆಕಲ್ಲು ಮಳೆ ಆಗ್ಬೋದು ಅಂಥೇಳಿ ನಾವು ಫೋರ್ಕಾಸ್ಟ್ ಕೊಟ್ಟಿದ್ವಿ. ಸರ್, ಕಳೆದ ಕೆಲವು ದಿನಗಳಿಂದ ಈ ಭಾಗದಲ್ಲಿ ಉಷ್ಣಾಂಶ ಹೆಚ್ಚಾಗಿತ್ತು ಸರ್. ಇದ್ದಕ್ಕಿದ್ದಂತೆ ತೇವಾಂಶ ಭರಿತ ಗಾಳಿ ಬೀಸಿದ್ದೇ ಈ ಒಂದು ರಕ್ಕಸ ಆಲಿಕಲ್ಲು ಮಳೆಗೆ ಕಾರಣವಾಯಿತಾ? ಹೌದೌದು. ಈ ತೇವಾಂಶ ಜಾಸ್ತಿ ಇರುವುದರದ್ದು ಮತ್ತು ಉಷ್ಣಾಂಶ ಹೆಚ್ಚಿಗೆ ಇರುವುದರಿಂದ ಮತ್ತು ಕನ್ವರ್ಜೆನ್ಸ್ ಝೋನ್ ಇರುವುದರಿಂದನೂ ಈ ಒಂದು ಆಣೆಕಲ್ಲು ಮಳೆಗೆ ಕಾರಣವಾಯಿತು. ಸರ್, ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿರುವ ಕಲಘಟಗಿಯಲ್ಲಿ ಸಮುದ್ರದ ಮಟ್ಟದಿಂದ ಬೀಸೋ ಗಾಳಿಯ ಮೋಡಗಳ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರ್ಬೋದಾ ಸರ್, ಅಥವಾ ಯಾವ ರೀತಿ ಪ್ರಭಾವ ಬೀರುತ್ತೆ? ಕಲಘಟಗಿ ಎತ್ತರದ ಪ್ರದೇಶ ಅಂದರೆ ಅರೆ ಮಲೆನಾಡಿನ ಪ್ರದೇಶ. ಧಾರವಾಡ ಕೂಡ ಒಂದು ಅರೆ ಮಲೆನಾಡಿನ ಪ್ರದೇಶ ಟೈಪ್ ಇದೆ. ಅಲ್ಲಿ ಅಂದ್ರೆ ಗಾಳಿ ಅರಬ್ಬಿ ಸಮುದ್ರದಿಂದ ಬಂತಂದ್ರೆ ಅದು ಸಾಕಷ್ಟು ತೇವಾಂಶವನ್ನು ತರಬಹುದು. ಇದು ಮೇಲಕ್ಕೆತ್ತಿ ಉಷ್ಣಾಂಶ ಹೆಚ್ಚಿದ್ದಾಗ, ತೇವಾಂಶ ಹೆಚ್ಚಿದ್ದಾಗ ಮತ್ತು ಲಿಫ್ಟಿಂಗ್ ಮೆಕ್ಯಾನಿಸಮ್ ಇದ್ದಾಗ ಅದು ಅದರದ್ದು ಒಂದು ಓರೋಗ್ರಾಫಿಕ್ ಇಫೆಕ್ಟೂ ಒಂದು ಕಾರಣ. ಮತ್ತು ಕನ್ವರ್ಜೆನ್ಸ್ ವಿಂಡ್ ಡಿಸ್ಕಂಟಿನ್ಯೂಟಿನೂ ಇತ್ತು. ಇದರಲ್ಲಿಂದ ಇದು ಒಂದು ಆಣೆಕಲ್ಲು ಮಳೆಗೆ ಸಹಾಯ ಮಾಡಿತು. ಸರಿ, ಆಲಿಕಲ್ಲು ಮಳೆಗಳಿಂದ ಪ್ರಮುಖ ಬೆಳೆಗಳಾದ ಮಾವು ಮತ್ತು ಇತರೆ ತೋಟಗಾರಿಕೆ ಬೆಳೆಗಳ ಮೇಲೆ ಈ ಆಲಿಕಲ್ಲು ಮಳೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು ಸರ್? ಈ ಆಣೆಕಲ್ಲು ಮಳೆ ಇದು ಕೃಷಿಗೆ ಭಾರಿ ಪರಿಣಾಮ ಬೀಳ್ತೈತಿ ಮತ್ತು ಕೃಷಿ ಬೆಳೆಗಳನ್ನು ನಾಶ ಮಾಡ್ತೈತಿ. ಮುಖ್ಯವಾಗಿ ದ್ರಾಕ್ಷಿ, ಮಾವು ಮತ್ತು ಇತರ ಬೆಳೆಗಳನ್ನು ಕೂಡ ನಾಶ ಮಾಡ್ಬೋದು. ಕೆಲವೊಮ್ಮೆ ರಾಶಿ ಮಾಡೋ ಮುಂದೂ ಈ ಆಣೆಕಲ್ಲು ಬಿತ್ತಂದ್ರೆ ನಮ್ಗೆ ಅದರದ್ದು ಇವೆಲ್ಲ ರಾಶಿ ಮಾಡೋದು ಕಷ್ಟ ಆಗಿ ಕೆಲವೊಮ್ಮೆ
ಇವನ್ನೆಲ್ಲ ರಕ್ಷಣೆ ಮಾಡಿಕೊಳ್ಳೋದು ಒಮ್ಮೆ ಕಷ್ಟ ಆಗ್ಬೋದು. ಮತ್ತು ಪ್ರಾಣಿಗಳ ಮೇಲೆ ಮತ್ತು ಮನುಷ್ಯರ ಮೇಲೂ ಇದು ಹಾನಿ ಆಗ್ಬೋದು. ಸರ್, ಧಾರವಾಡ ಜಿಲ್ಲೆ ಇತಿಹಾಸದಲ್ಲಿ ಮಾರ್ಚ್ ತಿಂಗಳ ಅವಧಿಯಲ್ಲಿ ಈ ಹಿಂದೆ ಯಾವಾಗಲಾದರೂ ಇಷ್ಟು ದೊಡ್ಡ ಮಟ್ಟದ ಮಳೆ ಆಗಿತ್ತಾ ಸರ್? ಆಲಿಕಲ್ಲು ಮಳೆ ಆಗಿತ್ತಾ? ನಾವು ಆಗಿರ್ಬೋದು. ದಾಖಲೆಗಳು ಇರ್ತಾವೆ ರೀ, ಯಾಕಂದ್ರೆ ನಾವು ನೋಡಿರೋಲ್ಲ, ಆದ್ರೆ ಮಳೆ ಆಗಿರ್ತೈತಿ. ಸರ್, ಇಂಥ ಅನಿರೀಕ್ಷಿತ ಹವಾಮಾನದ ಬದಲಾವಣೆಗಳಾದಾಗ ಈ ವಾಹನ ಸವಾರರು ಮತ್ತು ರೈತರು ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುದು? ಅದು ವಾಹನ ಸವಾರರು ಇದು ವಾಹನಗಳ ಮೇಲೆ ಸುಲಭವಾಗಿ ಓಡಿಸ್ಬೇಕು ಅಥವಾ ನಿಂದ್ರಿಸೋದು ಒಳ್ಳೆಯದು. ಯಾಕಂದ್ರೆ ರೋಡ್ ತುಂಬ ಫುಲ್ ಐಸ್ ಬಿದ್ದುಬಿಟ್ಟಿದೆ. ಮತ್ತು ರೈತರು ತಮ್ಮ ಯಾವ ಕೃಷಿಗೆ ಸಂಬಂಧಪಟ್ಟಂತೆ ಅವರು ತಮ್ಮ ಬೆಳೆಗಳ ಅನುಸಾರವಾಗಿ ತಾವು ಕ್ರಮಗಳನ್ನು ಕೈಗೊಳ್ಬೇಕು.